ಹವಾಮಾನ ಬದಲಾಗ್ತಾ ಇದ್ದಂತೆ ಶೀತ, ಕೆಮ್ಮು, ಗಂಟಲು ನೋವು ಮತ್ತು ವೈರಲ್ ಸೋಂಕುಗಳಂತಹ ಸಮಸ್ಯೆಗಳು ಹೆಚ್ಚಾಗುತ್ತೆ. ಇಂಥ ಸಮಯದಲ್ಲಿ ದೇಹಕ್ಕೆ ಸರಿಯಾದ ಪೋಷಣೆ ಮತ್ತು ಜಲಸಂಚಯನವನ್ನು ಒದಗಿಸುವುದು ಬಹಳ ಮುಖ್ಯ. ಇದಕ್ಕೆ ಆಯುರ್ವೇದದಲ್ಲಿ ಅನೇಕ ರೀತಿಯ ಹಣ್ಣುಗಳು, ತರಕಾರಿಗಳು ಮತ್ತು ಗಿಡಮೂಲಿಕೆಗಳಿಂದ ಪಾನೀಯಗಳನ್ನು ತಯಾರಿಸಲಾಗುತ್ತೆ. ಆದರೆ ಇವೇ ಜ್ವರಕ್ಕೆ ಚಿಕಿತ್ಸೆ ಎಂದು ಪರಿಗಣಿಸಬಾರದು. ಬದಲಿಗೆ ಇದನ್ನು ಸಮತೋಲಿತ ಆಹಾರ, ಉತ್ತಮ ನಿದ್ರೆ ಮತ್ತು ಉತ್ತಮ ನೈರ್ಮಲ್ಯದೊಂದಿಗೆ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದಾಗಿದೆ. ಮೊದಲನೆಯದಾಗಿ ಆಮ್ಲ ಜ್ಯೂಸ್. ಆಯುರ್ವೇದ ತಜ್ಞರ ಪ್ರಕಾರ ಆಮ್ಲ ವಿಟಮಿನ್ ಸಿ ಮತ್ತು ಇತರ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಹಣ್ಣು. ಇದು ಆಯುರ್ವೇದ ಆಹಾರದಲ್ಲಿ ಬಹಳ ಮುಖ್ಯವಾಗಿದೆ. ನೆಲ್ಲಿಕಾಯಿ ಜ್ಯೂಸನ್ನು ನೀರಿನೊಂದಿಗೆ ಬೆರೆಸಿ ಸೀಮಿತ ಪ್ರಮಾಣದಲ್ಲಿ ಕುಡಿಯಬಹುದು. ಇದು ತುಂಬ ಹುಳಿಯಾಗಿರುವುದರಿಂದ ಇದಕ್ಕೆ ಹೆಚ್ಚು ಸಕ್ಕರೆ ಸೇರಿಸಬೇಡಿ. ನಿಮಗೆ ಆಸಿಡಿಟಿ ಸಮಸ್ಯೆಗಳಿದ್ದರೆ ಇದನ್ನು ಕುಡಿಯುವ ಮುನ್ನ ತಜ್ಞರನ್ನು ಸಂಪರ್ಕಿಸಿ. ಎರಡನೆಯದಾಗಿ ಅಮೃತಬಳ್ಳಿ ಜ್ಯೂಸ್. ಅಮೃತಬಳ್ಳಿಯನ್ನು ಸಾಂಪ್ರದಾಯಿಕವಾಗಿ ಆಯುರ್ವೇದದಲ್ಲಿ ಬಳಸಲಾಗುತ್ತೆ. ಆದರೆ ಇದರ ಸೇವೆಯ ಬಗ್ಗೆ ಅಥವಾ ಇದರ ಸೇವನೆಯ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಯಕೃತ್ತಿನ ಕಾಯಿಲೆ ಇರುವವರು ಅಥವಾ ನಿಯಮಿತವಾಗಿ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವವರು ವೈದ್ಯರನ್ನು ಸಂಪರ್ಕಿಸದೆ ಈ ಜ್ಯೂಸನ್ನು ಕುಡಿಯಬಾರದು. ಇದು ಜ್ವರಕ್ಕೆ ಚಿಕಿತ್ಸೆ ಅಥವಾ ಸೋಂಕುಗಳನ್ನು ತಡೆಗಟ್ಟಲು ಇದೊಂದೇ ಮಾರ್ಗವಲ್ಲ. ತುಳಸಿ ಮತ್ತು ಶುಂಠಿಯಿಂದ ತಯಾರಿಸಿದ ಬಿಸಿಯಾದ ಪಾನೀಯ ಜ್ವರದ ಸಮಯದಲ್ಲಿ ಕುಡಿಯಲು ಉತ್ತಮವಾದ ಪಾನೀಯವಾಗಿದೆ. ಶುಂಠಿಯ ರುಚಿ ಮತ್ತು ಉಷ್ಣತೆ ಗಂಟಲನ್ನು ಶಮನಗೊಳಿಸುತ್ತೆ. ತುಳಸಿ ಎಲೆಗಳು ಮತ್ತು ಶುಂಠಿಯನ್ನು ನೀರಿನಲ್ಲಿ ಕುದಿಸಿ ಉತ್ತಮ ಕಷಾಯವನ್ನು ತಯಾರಿಸಬಹುದು. ಸ್ವಲ್ಪ ಬೆಚ್ಚಗಿರುವಾಗ ಇದನ್ನು ಕುಡಿಯಬಹುದು. ರುಚಿಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಬಹುದು. ಆದರೆ ತುಂಬ ಬಿಸಿ ನೀರಿಗೆ ಜೇನುತುಪ್ಪವನ್ನು ಸೇರಿಸಬಾರದು. ಕ್ಯಾರೆಟ್ ಬೀಟ್ರೂಟ್ ರಸ. ಕ್ಯಾರೆಟ್ ಮತ್ತು ಬೀಟ್ರೂಟ್ ರಸವು ಫೋಲೇಟ್, ಪೊಟ್ಯಾಷಿಯಂ ಮತ್ತು ಹಲವಾರು ರೀತಿಯ ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಂತೆ ಅನೇಕ ಪೋಷಕಾಂಶಗಳನ್ನು ಒದಗಿಸುತ್ತೆ. ಇದನ್ನು ತಾಜಾವಾಗಿ ತಯಾರಿಸಬಹುದು ಮತ್ತು ಸೀಮಿತ ಪ್ರಮಾಣದಲ್ಲಿ ಸೇವಿಸಬಹುದು. ಆದರೆ ಸಂಪೂರ್ಣ ಹಣ್ಣುಗಳು ಮತ್ತು ತರಕಾರಿಗಳು ಜ್ಯೂಸ್ಗಿನ್ನಲೂ ಹೆಚ್ಚು ಫೈಬರ್ ಅಂಶವನ್ನು ಹೊಂದಿರುತ್ತೆ. ಆದ್ದರಿಂದ ಈ ಪಾನೀಯವನ್ನು ಮಾತ್ರ ಕುಡಿಯಬೇಡಿ. ಇದಲ್ಲದೆ ನಿಂಬೆ ನೆಲ್ಲಿಕಾಯಿ ಪಾನೀಯ ಕೂಡ ಅನೇಕರು ಬಳಸ್ತಾರೆ. ಇದರಿಂದ ರಿಫ್ರೆಶ್ ಪಾನೀಯ ತಯಾರಿಸಬಹುದು. ಎರಡರಲ್ಲೂ ವಿಟಮಿನ್ ಸಿ ಸಮೃದ್ಧವಾಗಿದೆ. ಹೆಚ್ಚುವರಿ ಸಕ್ಕರೆ ಸೇರಿಸುವ ಬದಲು ಸ್ವಲ್ಪ ಜೇನುತುಪ್ಪವನ್ನು ರುಚಿಗೆ ಬಳಸಬಹುದು. ನಿಮಗೆ ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿ ಸಮಸ್ಯೆ ಇದ್ದರೆ ಈ ಪಾನೀಯ ಕುಡಿಯುವ ಮುನ್ನ ಮತ್ತು ಪ್ರಮಾಣವನ್ನು ಮಿತಿಗೊಳಿಸಿ.